ಜೈಲಿನಲ್ಲಿ ಕೊಲೆ ಕೇಸ್ ಆರೋಪಿ ದರ್ಶನ್ ಸೈಲೆಂಟ್. ದಾಸನಿಗೆ ಸದ್ಯಕ್ಕೆ ಜಾಮೀನು ಸಿಗಲ್ವಾ? ಸಾರಥಿಯ ವಿರುದ್ಧ ಸಿಕ್ತ ಪ್ರಬಲ ಸಾಕ್ಷ್ಯ. ನಟ ದರ್ಶನ್ಗೆ ಐಟಿ ಸಂಕಷ್ಟ. ತಾಳ್ಮೆಯನ್ನು ಕಳೆದುಕೊಳ್ಳಬೇಡಿ. ದರ್ಶನ್ ಅಭಿಮಾನಿಗಳಿಗೆ ವಿಜಯಲಕ್ಷ್ಮಿ ಸಂದೇಶ. A1 ಪವಿತ್ರ ಗೌಡ ಮೇಕಪ್ ರಹಸ್ಯ ಬಹಿರಂಗ. ಸೋನು ಗೌಡಗೆ ನೋಟಿಸ್ ಕೊಡ್ತಾರ ಪೊಲೀಸರು? ಇದರೊಂದಿಗೆ ಮತ್ತೊಂದಿಷ್ಟು ಸುದ್ದಿಗಳನ್ನು ನೋಡೋಣ ಕರ್ನಾಟಕ ಟಾಪ್ 20ಯಲ್ಲಿ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ನಟ ದರ್ಶನ್ ಪರಪನಗ್ರಹಾರ ಜೈಲು ಸೇರಿ ಇಂದಿಗೆ 5 ದಿನ. ಜೈಲೂಟ ಕೂಡ ಸೇರ್ತಿಲ್ಲ, ನಿದ್ದೆಯೂ ಬರ್ತಿಲ್ಲ. ಯಾರೊಂದಿಗೂ ಮಾತನಾಡೋಕೆ ಇಚ್ಛಿಸದ ದಾಸ ಫುಲ್ ಸೈಲೆಂಟ್ ಆಗಿದ್ದಾರೆ. 3ನೇ ಬ್ಯಾರಕ್ ಬಿಟ್ಟು ಹೊರಗೆ ಬರ್ತಾ ಇಲ್ಲ. ದರ್ಶನ್ ಭೇಟಿಗೆ ಬಂದ ನಟರು ವಾಪಸ್ ಆಗ್ತಿದ್ದಾರೆ. ಯಾರ ಬಳಿಯೂ ಮಾತಾಡಲ್ಲ ಅಂತ ಪೊಲೀಸರ ಬಳಿ ಆರೋಪಿ ದರ್ಶನ್ ಹೇಳಿದ್ದಾರೆ. ಸಹ ಕೈದಿಗಳ ಜೊತೆಯೂ ಕಾಟೇರ ಬೆರೀತಾ ಇಲ್ಲ. ವಾಕಿಂಗ್, ಟಿವಿ ಅದಾದ್ಮೇಲೆ ಏಕಾಂಗಿಯಾಗಿರ್ತಾರೆ. ದರ್ಶನ್ಗೆ ಸಮಯ ಕಳೆಯೋದೇ ಚಿಂತೆ ಆಗಿದೆ. ಜೈಲಲ್ಲಿ ಹಿಂದಿ ಫಿಲಮು, ಸ್ಪೋರ್ಟ್ಸ್ ಚಾನೆಲ್ ಬಿಟ್ರೆ ನ್ಯೂಸ್ ಚಾನೆಲ್ಗಳನ್ನ ದರ್ಶನ್ ನೋಡ್ತಾನೆ ಇಲ್ವಂತೆ. ಕುತೂಹಲಕ್ಕೂ ನ್ಯೂಸ್ ಚಾನೆಲ್ ನೋಡೋಕೆ ಮುಂದಾಗ್ತಾ ಇಲ್ಲ. ಸೋಮವಾರವಷ್ಟೇ ದರ್ಶನ್ ಭೇಟಿಗೆ ಪತ್ನಿ ವಿಜಯಲಕ್ಷ್ಮಿ ಪುತ್ರ ಬಂದಿದ್ರು. ಪತ್ನಿ ಮಗನ ನೋಡುತ್ತಲೇ ದರ್ಶನ್ ಕಣ್ಣೀರು ಹಾಕಿದ್ರು. ಆ ಬಳಿಕ ದರ್ಶನ್ ಕೊಂಚ ನಿರಾಳರಾಗಿದ್ರು. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ ಅಂಡ್ ಗ್ಯಾಂಗ್ಗೆ ಮತ್ತಷ್ಟು ಸಂಕಷ್ಟ ಎದುರಾಗಿದೆ. 70 ಲಕ್ಷ ಮೂಲದ ತನಿಖೆಗೆ ಆದಾಯ ತೆರಿಗೆ ಇಲಾಖೆ ಇಳಿದಿದೆ. ದರ್ಶನ್ ಕಳೆದ ಆರ್ಥಿಕ ವರ್ಷದಲ್ಲಿ ಎಷ್ಟು ಆದಾಯ ತೆರಿಗೆ ಪಾವತಿಸಿದರು? ಪ್ರತಿ ವರ್ಷ ದರ್ಶನ್ ಆದಾಯದ ಪ್ರಮಾಣ ಎಷ್ಟು? ವರ್ಷಕ್ಕೆ ಎಷ್ಟು ಫಿಲಂ ಮಾಡ್ತಾರೆ? ಒಂದು ಫಿಲಂಗೆ ಎಷ್ಟು ಸಂಭಾವನೆ ಪಡಿತಾರೆ? ಬೇರೆ ಆದಾಯದ ಮೂಲಗಳು ಇದೆಯಾ ಎಂಬುದರ ಬಗ್ಗೆ ಐಟಿ ತನಿಖೆ ನಡೆಸ್ತಾ ಇದೆ. ಈ ಮಧ್ಯೆ ಜೈಲು ಹಕ್ಕಿ ದರ್ಶನ್ಗೆ ಸುಲಭವಾಗಿ ಜಾಮೀನು ಸಿಗುತ್ತಾ ಅನ್ನೋ ಪ್ರಶ್ನೆ ಉದ್ಭವಿಸಿದೆ. ಕೊಲೆಯಲ್ಲಿ ದರ್ಶನ್ ಭಾಗಿಯಾಗಿರೋದಕ್ಕೆ ಪ್ರಬಲ ಸಾಕ್ಷ್ಯ ಸಿಕ್ಕಿದ್ದು ದರ್ಶನ್ ಜಾಮೀನಿಗೆ ಅರ್ಜಿ ಸಲ್ಲಿಸಿದರೆ ಆಕ್ಷೇಪಣೆ ಸಲ್ಲಿಸಲು ಎಸ್ಪಿಪಿ ಮುಂದಾಗಿದ್ದಾರೆ. ಪ್ರಕರಣ ತನಿಖಾ ಹಂತದಲ್ಲಿದ್ದು ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಬೇಕಿದೆ. ಹೀಗಾಗಿ ಜಾಮೀನು ನೀಡಬೇಡಿ ಅಂತ ವಾದ ಮಂಡಿಸುವ ಸಾಧ್ಯತೆ ಇದೆ. ಚಾರ್ಜ್ ಶೀಟ್ ಸಲ್ಲಿಸಲು 3 ತಿಂಗಳ ಕಾಲಾವಕಾಶ ಇದ್ದು ಆ ನಂತರವಷ್ಟೇ ಜಾಮೀನಿಗೆ ಅರ್ಜಿ ಸಲ್ಲಿಸುವ ಸಾಧ್ಯತೆ ಇದೆ. ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಸ್ಟಾರ್ಗಳ ಫ್ಯಾನ್ಸ್ ವಾರ್ಗೆ ಫುಲ್ ಸ್ಟಾಪ್ ಇಟ್ಟಿದ್ದಾರೆ. ದರ್ಶನ್ ಅಭಿಮಾನಿಗಳನ್ನು ಉದ್ದೇಶಿಸಿ ಪತ್ನಿ ವಿಜಯಲಕ್ಷ್ಮಿ ಪೋಸ್ಟ್ ಹಾಕಿದ್ದಾರೆ. ನನಗೆ, ನಿಮಗೆ, ನಮ್ಮೆಲ್ಲರಿಗೆ ಇದು ಪರೀಕ್ಷಾ ಸಮಯ. ನಾವು ತಾಳ್ಮೆ ಕಳೆದುಕೊಂಡು ಮಾತನಾಡೋದ್ರಿಂದ ಹಾನಿಯಾಗೋದು ನಮಗೆ. ಹಾಗಾಗಿ ತಾಳ್ಮೆ, ಶಾಂತಿಯಿಂದ ಇರೋಣ. ನಾವು ಕೋರ್ಟ್ ಮೇಲೆ ವಿಶ್ವಾಸ ಇಡೋಣ. ನ್ಯಾಯ ಸಿಗುವ ಭರವಸೆ ನನಗಿದೆ. ನಿಮ್ಮ ಆತಂಕವನ್ನ ನಾನು ದರ್ಶನ್ ಅವರಿಗೆ ತಲುಪಿಸಿದ್ದೇನೆ. ಅವರು ನಿಮ್ಮ ಪ್ರತಿ ಕಾಳಜಿಯನ್ನು ವ್ಯಕ್ತಪಡಿಸಿದ್ದಾರೆ. ನಾವು ನಮ್ಮ ನ್ಯಾಯಾಲಯಗಳ ಬಗ್ಗೆ ವಿಶ್ವಾಸ ಇಡೋಣ. ನಮಗೆ ನ್ಯಾಯ ಸಿಗುವ ಸಂಪೂರ್ಣ ಭರವಸೆ ನನಗಿದೆ. ದರ್ಶನ್ ಅನುಪಸ್ಥಿತಿಯಲ್ಲಿ ಅವರಿಗೆ ಕೇಡು ಮಾಡುವವರನ್ನ ತಾಯಿ ಚಾಮುಂಡೇಶ್ವರಿ ನೋಡಿಕೊಳ್ಳುತ್ತಾಳೆ. ಒಳ್ಳೆಯ ಸಮಯ ಮತ್ತೆ ಮರಳಿ ಬರಲಿದೆ ಅಂತ ವಿಜಯಲಕ್ಷ್ಮಿ ಪೋಸ್ಟ್ ಹಾಕಿದ್ದಾರೆ. ಡಿ ಗ್ಯಾಂಗ್ ರಾಣಿ ಪವಿತ್ರ ಗೌಡ ಮೇಕಪ್ ರಹಸ್ಯ ಬಯಲಾಗಿದೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಪೊಲೀಸ್ ಕಸ್ಟಡಿಯಲ್ಲಿದ್ದಾಗ ಪವಿತ್ರಳನ್ನ ಮಡಿವಾಳದ ಮಹಿಳಾ ಸಾಂತ್ವನ ಕೇಂದ್ರದಲ್ಲಿ ಇರಿಸಲಾಗಿತ್ತು. ಪೊಲೀಸ್ ಕಸ್ಟಡಿಯಲ್ಲಿದ್ದಾಗಲೂ ಪವಿತ್ರ ಗೌಡ ಲಕ ಹೊಳಿತಾ ಇದ್ರು. ಕಸ್ಟಡಿಯಲ್ಲಿದ್ದರೂ ಆಕೆಯನ್ನ ಸಾಮಾನ್ಯ ಖೈದಿಯಂತೆ ಟ್ರೀಟ್ ಮಾಡದೆ ಆಕೆಗೆ ಸೌಂದರ್ಯ ವರ್ಧಕಗಳನ್ನ ಪೂರೈಸ್ತಾ ಇರೋದು ಯಾಕೆ ಅಂತ ಪೊಲೀಸರಿಗೆ ಮಾಧ್ಯಮದವರು ಪ್ರಶ್ನೆ ಮಾಡಿದ್ರು. ಇದರಿಂದ ಕೆರಳಿದ್ದ ಡಿಸಿಪಿ ಆಕೆಯ ಭದ್ರತಾ ಉಸ್ತುವಾರಿ ವಹಿಸಿದ್ದ ವಿಜಯನಗರದ ಮಹಿಳಾ ಎಸ್ಐಗೆ ಮೆಮೊ ನೀಡಿದ್ರು. ಆಕೆಯ ಮನೆಯವರು ಊಟ, ಬಟ್ಟೆ ಅಂತ ತಂದುಕೊಡ್ತಾ ಇದ್ರು. ಆಗ ಅಲ್ಲಿ ಮನೆಯವರಿಂದ ಬ್ಯೂಟಿ ಕಾಸ್ಮೆಟಿಕ್ಸ್ ತರಿಸಿಕೊಂಡಿದ್ದು ಬಟ್ಟೆ ಬದಲಾಯಿಸುವ ವೇಳೆ ಅದನ್ನು ಉಪಯೋಗಿಸಿರಬಹುದು ಎಂದಿದ್ದಾರೆ. ಪವಿತ್ರ ನಮಗೆ ಗೊತ್ತಿಲ್ಲದೆ ಈ ರೀತಿ ಮಾಡಿದ್ದಾಳೆ ಅಂತ ಡಿಸಿಪಿಗೆ ಉತ್ತರ ಕೊಟ್ಟಿದ್ದಾರೆ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ತನಿಖೆ ಚುರುಕುಗೊಂಡಿದೆ. ರೇಣುಕಾಸ್ವಾಮಿ ಅಶ್ಲೀಲ ಮೆಸೇಜ್ ಬೆನ್ನು ಬಿದ್ದ ಪೊಲೀಸರಿಗೆ ಇಲ್ಲಿ ತನಕ ಯಾವುದೇ ಸಾಕ್ಷ್ಯ ಸಿಕ್ಕಿಲ್ಲ. ಈಗಾಗಲೇ ಡಿ ಗ್ಯಾಂಗ್ ರೇಣುಕಾಸ್ವಾಮಿ ಮೊಬೈಲ್ ನಾಶ ಮಾಡಿದ್ದಾರೆ. ಆತನ ಜೊತೆ ಚಾಟ್ ಮಾಡೋಕೆ ತೆರೆದಿದ್ದ ನಕಲಿ ಖಾತೆಯನ್ನ ಡಿಲೀಟ್ ಮಾಡಲಾಗಿದೆ. ಸದ್ಯ ಇನ್ಸ್ಟಾಗ್ರಾಂನಿಂದ ಮಾಹಿತಿ ಕೋರಿ ಪೊಲೀಸರು ಪತ್ರ ಬರೆದಿದ್ದಾರೆ. ಹೀಗಾಗಿ ರೇಣುಕಾಸ್ವಾಮಿ ಹೆಸರಲ್ಲಿ ಪೊಲೀಸರು ನಂಬರ್ ಖರೀದಿಸಿದ್ದಾರೆ. ಇನ್ನು ರೇಣುಕಾಸ್ವಾಮಿ ನನಗೂ ಮೆಸೇಜ್ ಮಾಡಿದ್ರು ಅಂತ ಸೋನುಗೌಡ ಆರೋಪಿಸಿದ್ರು. ಗೌತಮ್ ಕೆಎಸ್ ಹೆಸರಲ್ಲಿ ಮೆಸೇಜ್ ಕಳುಹಿಸಿದ್ರು ಅಂತ ಸೋನುಗೌಡ ಸೋಷಿಯಲ್ ಮೀಡಿಯಾದಲ್ಲಿ ಹೇಳಿಕೆ ಕೊಟ್ಟರು. ಹೀಗಾಗಿ ಸೋನುಗೌಡಗೂ ನೋಟಿಸ್ ಕೊಟ್ಟು ಪೊಲೀಸರು ವಿಚಾರಣೆಗೆ ಕರೆಯುವ ಸಾಧ್ಯತೆ ಇದೆ. ಕೊಲೆ ಆರೋಪಿ ದರ್ಶನ್ ಅಂಡ್ ಗ್ಯಾಂಗ್ಗೆ 40 ಲಕ್ಷ ಹಣ ಕೊಟ್ಟಿದ್ದ ಮೋಹನ್ ರಾಜ್ ಸುಳಿವು ಈವರೆಗೆ ಸಿಕ್ಕಿಲ್ಲ. ಮೊಬೈಲ್ ಸ್ವಿಚ್ ಆಫ್ ಮಾಡಿಕೊಂಡಿದ್ದಾರೆ. ಪೊಲೀಸರು ಹುಡುಕಾಟ ಮುಂದುವರಿಸಿದ್ದಾರೆ. ಪ್ರಕರಣದಲ್ಲಿ ತಮ್ಮ ಹೆಸರು ಕೇಳಿ ಬರ್ತಾ ಇದ್ದಂತೆ ಮೋಹನ್ ರಾಜ್ ಎಸ್ಕೇಪ್ ಆಗಿದ್ದಾರೆ. ಇನ್ನು ಮೋಹನ್ ರಾಜ್ ಅವರಿಂದ 40 ಲಕ್ಷ ಹಣ ಪಡೆದ ಬಗ್ಗೆ ಆರೋಪಿಗಳ ತನಿಖೆಯ ವೇಳೆ ತನಿಖಾಧಿಕಾರಿಗಳಿಗೆ ಮಾಹಿತಿ ಸಿಕ್ಕಿದೆ. ಹೀಗಾಗಿ ಮೋಹನ್ ರಾಜ್ ಅವರಿಂದ 40 ಲಕ್ಷ ಹಣ ದರ್ಶನ್ ಯಾವ ಕಾರಣಕ್ಕೆ ಪಡೆದುಕೊಂಡಿದ್ರು? ಹಣ ಪಡೆಯುವಾಗ ಕೊಲೆ ಬಗ್ಗೆ ಮಾಹಿತಿಯನ್ನು ಹಂಚಿಕೊಂಡಿದ್ರ? ದರ್ಶನ್ ಸಾಲವಾಗಿ ಕೇಳಿದ್ದಕ್ಕೆ ಮೋಹನ್ ರಾಜ್ ಹಣ ಕೊಟ್ಟಿದ್ರಾ ಅನ್ನೋದರ ಬಗ್ಗೆ ಮಾಹಿತಿ ಪಡೆಯೋದಕ್ಕೆ ಪೊಲೀಸರು ಮುಂದಾಗಿದ್ದಾರೆ.